ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಆಲ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ನೋಡಿರ್ಬೋದು. ಇವಾಗ DHI ಕೋರ್ಸ್ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೇನೆ. ಯಾಕಂದರೆ ನಿಮಗೆ DHI ಕೋರ್ಸ್ ಸಿಕ್ಕಿದೆ. ಈ DHI ಕೋರ್ಸ್ ಮಾಡಬೇಕು ಬೇಡವೋ ಅನ್ನೋದನ್ನು ಅಡ್ಮಿಷನ್ ಆಗೋಕ್ಕಿಂತ ಮೊದಲೇ ತಿಳ್ಕೊಂಡ್ರೆ ಒಳ್ಳೆಯದು. ಅಡ್ಮಿಷನ್ ಆದಮೇಲೆ ಕರ್ಮ ಕಟ್ಕೊಳ್ಳೋಕ್ಕಿಂತ ಮೊದಲು ಈ ಒಂದು ವಿಡಿಯೋನ ನೀಟಾಗಿ ಕೇಳಿ, ಇಷ್ಟ ಅನಿಸಿದರೆ ಒಂದು ಲೈಕನ್ನು ಕೂಡ ಮಾಡ್ಕೊಳ್ಳುವಂತೆ ಲೇಟ್ರಾಗಿ. ಓಕೆ, ಆಮೇಲೆ ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮೆಡಿಕಲ್ ರಿಲೇಟೆಡ್ ಅಡ್ಮಿಷನ್ ಪ್ರೊಸೆಸ್ಗಳಿಗಾಗಿ, ಜಾಬ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಏನಂದರೆ DHIದಲ್ಲಿ ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿ DHI ಕೋರ್ಸನ್ನು ತೊಗೊಂಡ್ಬಿಟ್ರಿ, ಮುಂದೆ ಅದ್ರ ಫ್ಯೂಚರ್ ಏನಿದೆ ಅಂತ ನಿಮ್ಮಲ್ಲಿ ಒಂದು ಡೌಟ್ ಕೂಡ ಇರುತ್ತೆ. ನೋಡಿ, ಕಾಮನ್ ಆಗಿ ಪ್ರತಿ ವರ್ಷ DHI ಕೋರ್ಸ್ಗಳನ್ನು ಮಾಡ್ತಾರೆ. 5 ವರ್ಷದಿಂದ 2016ರಿಂದ ಇನ್ನೂವರೆಗೂ ಕೂಡ ಗೌರ್ಮೆಂಟ್ ಜಾಬ್ಗಳನ್ನು ಅದಕ್ಕೆ ಕರೆದಿಲ್ಲ. ಭಾಳಷ್ಟು ಹೋರಾಟಗಳು ನಡೆದಿದ್ದಾವೆ. ನಾನು ಸುಮಾರು ವಿಡಿಯೋಗಳನ್ನು ಕೂಡ ಮಾಡಿ ನಿಮಗೆ ಹಾಕಿದ್ದೇನೆ. ಸಂಘದವರು, ಈ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಒಂದು ಉದ್ಯೋಗಾಕಾಂಕ್ಷಿಗಳ ಸಂಘದವರು ತುಂಬ ದೊಡ್ಡ ಹೋರಾಟವನ್ನು ಮಾಡಿದರೂ ಕೂಡ ಇವರು ಸರ್ಕಾರದವರು ಅದಕ್ಕೆ ಬೇಗನೆ ಕಣ್ಣು ತೆರೆದು ನೋಡ್ತಾ ಇಲ್ಲ. ಹೋರಾಟ ಈಗಾದರೂ ಕೂಡ ನಡೆದಿದೆ. ಓಕೆ, ಸೊ ಹಿಂಗಿರಬೇಕಾದ್ರೆ ನಿಮ್ಮ ಫ್ಯೂಚರ್ ಏನು? ಈ ಕೋರ್ಸ್ ಮಾಡಬೇಕು ಬೇಡವೋ? ಬೇರೆ ಕೋರ್ಸ್ ಕಂಪೇರ್ ಮಾಡಿದರೆ DHI ಕೋರ್ಸನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ಫ್ರೀ ಅಡ್ಮಿಷನ್ ಕೊಟ್ಟರು ಕೂಡ DHI ಅಡ್ಮಿಷನ್ ಆಗಲಿಕ್ಕೆ ಹೋಗಬೇಡಿ. ಅದನ್ನು ಮೀರಿ ಪ್ರೈವೇಟಲ್ಲಂತೂ ಮೊದಲು ಮಾಡೋಕ್ಕೆ ಹೋಗ್ಬೇಡ್ರಿ. ಗೌರ್ಮೆಂಟಲ್ಲಿ ಆದರೆ ಮಾಡಿದರೆ, ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದರೆ ಅಟ್ಲೀಸ್ಟ್ ನಿಮಗೆ ಅವರು ಇಂಜೆಕ್ಷನ್ ಮಾಡೋದು, ಕೆನೋಲ, ಮೆಡಿಸಿನ್ಸ್ ಬಗ್ಗೆ ಟ್ರೈನಿಂಗ್ ಆದರೂ ಕೊಡ್ತಾರೆ DHIದವ್ರಿಗೆ. ಪ್ರೈವೇಟ್ ಕಾಲೇಜಲ್ಲಿ ನೀವು ಫ್ರೀ ಅಡ್ಮಿಷನ್ ಕೊಟ್ಟು ಮೇಲೆ ಊಟನೂ ಕೊಡ್ತೀವಿ ಅಂದರೂ ಕೂಡ ನೀವು ಅದನ್ನು ಕೋರ್ಸನ್ನು ಮಾಡೋಕ್ಕೆ ಹೋಗಬೇಡಿ, DHI ಕೋರ್ಸನ್ನು. ಯಾಕಂದರೆ DHI ಕೋರ್ಸಿಗೆ 0 ಜಾಬ್ಸ್, ಪ್ರೈವೇಟಲ್ಲಿ 0 ಜಾಬ್ಸ್, ಗೌರ್ಮೆಂಟಲ್ಲಿ -10 ಜಾಬ್ಸ್ ಇದಾವೆ. -10 ಅಂದರೆ ಜಾಬನ್ನೇ ಕರಿತಾ ಇಲ್ಲ, ಎಲ್ಲ ಬಂದಾಗ್ಬಿಟ್ಟಿದೆ. ಅದಕ್ಕೆ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ DHI ಕೋರ್ಸ್. ಕಂಪ್ಲೀಟ್ ಫ್ಲಾಪ್ ಕ್ಲೋಸ್. ಸೊ ಹೀಗಾಗಿ ಅದಕ್ಕಿಂತ ಜಾಸ್ತಿ ಏನು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಕೆಟ್ಟದ್ದೇ ಜಾಸ್ತಿ ಇರೋದು. ಹೀಗಾಗಿ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾರಿಗೆ ಸೀಟ್ ಸಿಕ್ಕಿದೆ DHI ಇದೆಲ್ಲ ಅವರೆಲ್ಲರೂ ಕೂಡ ಯಾರು DHI ಕೋರ್ಸನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಫ್ರೀ ಕೊಟ್ಟರು ತೊಗೋಬೇಡ್ರಿ. ಏನಾದರೂ ಫ್ರೀ ಕೊಡ್ತೀನಿ ಅಂತಂದರೆ ನಮ್ಮ ಕಾಲೇಜ್ಗಳಿದ್ದಾವೆ, ನಮ್ಮ ಪರಿಚಯ ಕಾಲೇಜ್ಗಳು ಹಾಗೆ ಸೀಟ್ಗಳು ಇಟ್ಕೊಂಡಿದ್ದಾರೆ. ಅವ್ರಿಗೆ ಏನಾದರೂ ಜಸ್ಟ್ ಟೀ ಕುಡಿಸಿ ಅಡ್ಮಿಷನ್ ಪಡ್ಕೊಳ್ಬೋದು. ಅಷ್ಟೊಂದು ಏನಪ್ಪ ಅಂದರೆ ಕೋರ್ಸ್ ಫ್ಲಾಪ್ ಆಗಿದೆ ಇದೊಂದು DHI ಕೋರ್ಸ್ಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಗೋರ್ಮೆಂಟ್ ಕಾಲೇಜುಗಳಲ್ಲಿ ಏನಾದರೂ ಸಿಕ್ಕಿದರೆ ಓಕೆ, ನಿಮ್ಮದು ಇನ್ನೂ ತುಂಬ ಪರ್ಸೆಂಟೇಜ್ ಕಡಿಮೆ ಇದೆಯಪ್ಪ, ನಿಮಗೆ ಬೇರೆ ಚಾನ್ಸೇ ಇಲ್ಲ, ನಮಗೆ ಗೋರ್ಮೆಂಟ್ ಕಾಲೇಜಲ್ಲೇ ಸಿಕ್ಕಿದೆ ಅಂತಂದರೆ ಮಾಡಿ. ಮುಂದಿನ ವರ್ಷ ಏನಾದರೂ ಸೀಟ್ ಚೇಂಜ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂದರೆ SSLC ನಂತರ ಹೋದರುವಂಥ ಅಭ್ಯರ್ಥಿಗಳಿಗೆ 2ನೇ ವರ್ಷದಲ್ಲಿ ಕೋರ್ಸನ್ನು ಚೇಂಜ್ ಮಾಡ್ಕೊಳ್ಬೋದು. ಸೀಟ್ ಇದ್ದರೆ ಮಾತ್ರ ಚೇಂಜ್ ಮಾಡ್ಕೊಳ್ಬೋದು. ಹೀಗಾಗಿ DHI ಮಾಡಲಿಕ್ಕೆ ಹೋಗಬೇಡ್ರಿ. ನನ್ನ ಒಪಿನಿಯನ್ ಇದು, ನನ್ನ ವೈಯಕ್ತಿಕವಾಗಿ ಹೇಳ್ತಿರುವಂಥ ಒಂದು ಒಪಿನಿಯನ್ ಇದೆ. ನಾನು ಭಾಳಷ್ಟು ಈಗ 2016ರಿಂದ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀನಿ. ಯಾರೆಲ್ಲ ವಿದ್ಯಾರ್ಥಿ ಈ ಕೋರ್ಸ್ಗಳನ್ನು ಮಾಡಿದ್ದಾರೆ ಅವರು ಜಾಬ್ಲೆಸ್ ಆಗಿ ಮನೆಯಲ್ಲೇ ಇದ್ದಾರೆ. ಓಕೆ, ಯಾವುದು ಜಾಬ್ ಇಲ್ಲ. ಆಮೇಲೆ ಏಜ್ ಬಾರಾಗಿ ಸುಮ್ಮನೆ ಲೈಫನ್ನು ಹಾಳು ಮಾಡ್ಕೊಂಡಿದ್ದಾರೆ. ಇದರ ಮೇಲೆ ಕೂಡ ಯಾವುದು ಚೆನ್ನಾಗಿ ಕೋರ್ಸು ಕೂಡ ಇಲ್ಲ. ಮಾಡೋಕ್ಕೆ ಹೋಗಬೇಡಿ ಅಂತ ಸುತ್ತಿ ಬಳಸಿ ಹೇಳೋದೊಂದೇ, ಮಾಡೋಕ್ಕೆ